ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರಾಮೀಣ ಡಾಕ್ ಸೇವಕ ನಮ್ಮ ಕರ್ನಾಟಕದಲ್ಲಿ ಏನು 1940 ಹುದ್ದೆಗಳೇನಿದಾವಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನನ್ನು ಯಾವ ರೀತಿ ಹಾಕೋದಂತ, ಅದು ಫೋನಲ್ಲಿ ಏನೇನು ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇದ್ರ ಜೊತೆ ಕ್ವಿಕ್ ಅಪ್ಡೇಟ್ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಸ್ನೇಹಿತರೆ, ಮೊದಲಿಗೆ ಗೂಗಲಲ್ಲಿ ಗ್ರಾಮೀಣ ಡಾಕ್ ಸೇವಕ ಕರ್ನಾಟಕ ಅಂತ ಸರ್ಚ್ ಮಾಡಿಕೊಳ್ಳಿ. ತದನಂತರ ಇಲ್ಲಿ ಒಂದೇ ಆಪ್ಷನ್ ಏನು ಬರುತ್ತಲ್ಲ, ಕರ್ನಾಟಕ ಸರ್ಕಲ್ ಅಂತೇಳಿ ಪೋಸ್ಟ್ ಆಫೀಸ್ದು, ಈ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ ಕಾರಣ ಇಲ್ಲಿ ಬಂದ ತಕ್ಷಣ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು ಇದರಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಇದರಲ್ಲಿ ನೀವು ಫೋನ್ ನಂಬರನ್ನು ಹಾಕಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ನಾವು ಯಾವ ಡಿಸ್ಟಿಕ್ದಲ್ಲಿ ಎಷ್ಟು ಹುದ್ದೆಗಳಿದೆ ಅಂತ. ನೀವು ಮೊದಲಿಗೆ ಯಾವ ಡಿಸ್ಟಿಕ್ಕಿಗೆ ಹಾಕಬೇಕಂತ ಅಂದ್ಕೊಂಡಿದ್ದೀರಿ, ಇದರಲ್ಲಿ ಬಂದು ನೀವು ಡಿಸ್ಟಿಕ್ಕನ್ನು ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಷ್ಟು ಪೋಸ್ಟ್ಗಳದಾವ ಅಂತ ಮೊದಲಿಗೆ ನೋಡ್ಕೊಳ್ಬೇಕಾಗುತ್ತೆ. ನಾನು ಯಾವಾಗಂದ್ರೆ ನೀವು ಯಾವ ಊರಿಗೆ ಪೋಸ್ಟ್ ಇರ್ತಾವೆ ಆ ಊರಿಗೆ, ಅಂದರೆ ನಿಮ್ಮ ಕಾಸ್ಟಿಗೆ ಯಾವ ಪೋಸ್ಟ್ ಇರ್ತಾವೆ ಅದನ್ನು ಸರಿಯಾಗಿ ನೋಡ್ಕೊಂಡ ನಂತರ ನೀವು ಅರ್ಜಿಯನ್ನು ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಸ್ನೇಹಿತರೆ, ಇದು ಕೇವಲ 100 ರೂಪಾಯಿ ಇರ್ತದೆ. ಯಾವುದೇ ರೀತಿ ಪುರುಷ ಹಾಗೂ ಜನರಲ್ ಅಭ್ಯರ್ಥಿ ಹಾಗೂ ಒ ಬಿ ಸಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಆಗಿದ್ದರೆ, SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫೀಸ್ ಇರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಈಗ ನೋಡ್ಕೊಬೋದು, ನೀವು ಯಾವ ಡಿಸ್ಟಿಕ್ಗೆ ಹಾಕುತ್ತೀರಿ ಆ ಡಿಸ್ಟಿಕ್ಕಲ್ಲಿ ಯಾವ ಊರಿಗೆ ಹಾಕ್ತೀರಂತ ಅದರಲ್ಲಿ ನೀವು ಹಾಕೋ ಮುಂದೆ ನಿಮ್ಮ ಕಾಸ್ಟಿಗೆ ಅಲ್ಲಿ ಪೋಸ್ಟ್ ಇದೆಯಾ ಇಲ್ವಾ ಅಂತೇಳಿ ಸರಿಯಾಗಿ ನೋಡ್ಕೋಬೇಕು. ಇಲ್ಲಿ ನೋಡ್ಕೊಬೋದು ನೀವು GDS BPM ಇದು ಜನರಲ್ ಮೆರಿಟಿಗೆ ಇದೆ. ಇಲ್ಲಿ ST ಹಾಗೂ UR ಅಂದರೆ ಜನರಲ್ UR ಅಂದರೆ ಜನರಲ್ ಆಗಿರ್ತದೆ. ಹಾಗೆ OBC ನೀವೇನರ SC ST ಬಿಟ್ಟು ಬೇರೆ ಕ್ಯಾಟಗರಿಗೆ ಸೇರಿದ್ರಿ ಅಂದ್ರೆ OBCಯಲ್ಲಿ ಕೂಡ ಹಾಕ್ಬೋದು ಅಲ್ಲಿ, ಅಥವಾ ಸಾಮಾನ್ಯ ವರ್ಗಕ್ಕೆ ಏನಾದ್ರೆ ಅಲ್ಲಿ ಪೋಸ್ಟ್ ಇತ್ತಂದ್ರೆ ಜನರಲ್ಗೆ ಅಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿ SC ST ಅಭ್ಯರ್ಥಿಗಳು ನಿಮ್ಮ ಕಾಸ್ಟಿಗೆ ಎಲ್ಲಿದೆ ಅಲ್ಲಿ ಅರ್ಜಿ ಸಲ್ಲಿಸ್ಬೋದು. ಹಾಗೆ ಜನರಲ್ ಮೆರಿಟಿನಲ್ಲಿ ಕೂಡ ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ. ಸ್ನೇಹಿತರೆ, ಇದು ನೆಕ್ಸ್ಟ್ ಈಗ ಯಾವ ಊರಂತ ನೋಡಿಕೊಂಡು ನಿಮ್ಗೆ ಯಾವ ಊರಿಗೆ ಹಾಕ್ಬೇಕಂತೇಳಿ ಮೊದಲಿಗೆ ಬಿಫೋರ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕಾಗಿರ್ತದೆ. ನಂತರ ರಿಜಿಸ್ಟ್ರೇಷನ್ ಇಲ್ಲಿದೆ ನೋಡಿ, ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋನ್ ನಂಬರನ್ನು ಹಾಕಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ನಿಮ್ಮ ಫೋನ್ ನಂಬರ್, ಆಮೇಲೆ ಇಮೇಲ್ ID, ತದನಂತರ ನಿಮ್ಮದು 10th SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ರೀತಿ ಹೆಸರನ್ನು ಹಾಕಬೇಕು. ಇಲ್ಲಿ ನಿಮ್ಮ ಫಾದರ್ ನೇಮ್ ಅಥವಾ ಮದರ್ ನೇಮನ್ನು ಹಾಕಬೇಕಾಗುತ್ತದೆ. ತದನಂತರ ಡೇಟ್ ಆಫ್ ಬರ್ತ್, ಆದ ನಂತರ ನಿಮ್ಮದು ಯಾವ ಕಾಸ್ಟ್ ಯಾವ ಜೆಂಡರ್ ಬರ್ತದೆ, ಮೇಲ್ ಬಂದರೆ ಮೇಲು, ಫಿಮೇಲ್ ಬಂದರೆ ಫಿಮೇಲ್, ಅದರ್ಸ್ ಬಂದರೆ ಅದರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಯಾವ ವರ್ಗಕ್ಕೆ ಸೇರಿದ್ದೀರಿ ಅಂತೇಳಿ ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗ್ತದೆ. ತದನಂತರ ಯಾವ ಸರ್ಕಲ್ಗೆ ಹಾಕ್ತಾ ಇದ್ದಾರೆ ಅಂದರೆ ನಿಮ್ಮದು ಕರ್ನಾಟಕದ ಅಭ್ಯರ್ಥಿಗಳಾದ ಕಾರಣ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಯಾವ ಇಯರಲ್ಲಿ ಪಾಸಾಗಿದ್ದೀರಾ, ನೀವು ಎಷ್ಟನೇ ಇಯರಲ್ಲಿ ಪಾಸಾಗಿದ್ದೀರಾ ಅಂತ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಂದು 2017ರಲ್ಲಿ ಪಾಸಿಂಗ್ ಆಗಿರ್ತದೆ, ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ತೀವಿ. ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಮೇಲ್ ಹಾಕಿದಾಗ ಅಥವಾ ನೀವು ಇದನ್ನು ಹಾಕಿಸಿದಾಗ ಇಲ್ಲಿ OTP ಬರುತ್ತೆ, ಅದನ್ನು ಅಪ್ಡೇಟ್ ಮಾಡ್ಕೋಬೇಕಾಗಿರ್ತದೆ. ಇಲ್ಲಿ ಬಂದಿದೆ ಒಂದು OTP, ಈಗ ಆಲ್ರೆಡಿ ನಾವು OTP ಕಳಿಸಿದ್ದೆ. ಫೋನ್ ನಂಬರ್ ಹಾಕಿ ಸಬ್ಮಿಟ್ ಒತ್ತಬೇಕು ಈ ರೀತಿ. ಇದಾದ ನಂತರ ಮತ್ತೊಳ್ಳಿ ಜಿಮೇಲನ್ನು ಹಾಕಿಕೊಳ್ಬೇಕು. ಜಿಮೇಲಲ್ಲಿ ಕೂಡ OTP ಬರುತ್ತೆ. OTP ಹಾಕಿ ನಂತರ ನೀವು ಮುಂದಕ್ಕೆ ಹೋಗ್ಬೇಕಾಗಿರ್ತದೆ. ಸ್ನೇಹಿತರೆ, ನೀವೆಲ್ಲ ಫಿಲಪ್ ಮಾಡಿಕೊಂಡ ನಂತರ ಇಲ್ಲಿ ಕ್ಯಾಪ್ಚಾ ಇರ್ತದೆ, ಕ್ಯಾಪ್ಚಾನ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಸಬ್ಮಿಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಫಿಲಪ್ ಆದ ನಂತರ ಸಬ್ಮಿಟನ್ನು ಓದಬೇಕು. ಸ್ನೇಹಿತರೆ, ನೀವೇನಾದರೂ ಕಟ್ ಆಫ್ ಲಿಸ್ಟನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ಕಟ್ ಆಫ್ ಲಿಸ್ಟನ್ನು ಹೇಳಾಗಿದೆ. ನೀವು ಯಾವ ಡಿಸ್ಟ್ರಿಕ್ದೇ ಅಪ್ಲಿಕೇಶನ್ ಹಾಕ್ತಿದ್ರೆ ಆ ಡಿಸ್ಟ್ರಿಕ್ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟನ್ನು ವಿಡಿಯೋದಲ್ಲಿ ಹೇಳ್ತೀವಿ. ಇನ್ನೂ ಯಾರು ನೋಡಿಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಅದಾವೆ, ಹೋಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿರುವ ವಿಡಿಯೋ ನೋಡಿ. ನೀವು ಯಾವ ಡಿಸ್ಟ್ರಿಕ್ಗೆ ಹಾಕ್ತೀರಾ ಅಲ್ಲಿರುವ ನಿಮ್ಮ ಮಾರ್ಕ್ಸು ಮತ್ತು ನಿಮ್ಮ ಕಟ್ ಆಫ್ ಲಿಸ್ಟ್ ಎಷ್ಟು ನಿಂದಿರ್ತದೆ ಅಂತೇಳಿ ಇಲ್ಲಿ ನಾವು ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ಹೇಳ್ತೀವಿ. ಇನ್ನೂ ಯಾರು ನೋಡಲ್ಲ ಹೋಗಿ ನೋಡ್ಕೋಬೋದು. ಇದಾದ ನಂತರ ಸಬ್ಮಿಟ್ ಅಂತ ಒತ್ತಿ. ಸಬ್ಮಿಟ್ ಆದ ನಂತರ ಈ ರೀತಿ ಮೆಸೇಜ್ ಇದು ಬರುತ್ತೆ ನಿಮ್ಮದು. ಸ್ನೇಹಿತರು ನೋಡ್ಬೋದು, ನೀವು ಈ ರೀತಿ ಬರ್ತದೆ ನಿಮ್ಮದು. ಇದಾದ ನಂತರ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಜೊತೆಗೆ 50 KB ಒಳಗೆ ಇರುವಂತೆ ನಿಮ್ಮದು ಫೋಟೋ, 20 KB ಒಳಗೆ ಇರುವಂತೆ ನಿಮ್ಮದು ಸಿಗ್ನೇಚರ್ನ ಸಬ್ಮಿಟ್ ಮಾಡ್ಕೋಬೇಕು. ಸ್ನೇಹಿತರೆ, ಅದನ್ನು ಯಾವ ರೀತಿ ಮಾಡೋದಂತ ಈಗ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನೀವು ಫೋನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಆ್ಯಪ್ ನಿಮ್ಮ ಕಡೆ ಇರಬೇಕಾಗುತ್ತೆ. ಈ ಆ್ಯಪಿನ ಲಿಂಕ್ ನಮ್ಮ ಕೆಳಗಡೆ ಇರ್ತದೆ.
ಯಾರ ಇನ್ನೂ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದಾದ ನಂತರ ಅಲ್ಲಿ ನಿಮ್ಮದು ಫೋಟೋನ 50 KB ಇಡಬೇಕಾಗ್ತದೆ. ತದನಂತರ ಸಿಗ್ನೇಚರ್ ಏನಿರ್ತಲ್ಲ ನಿಮ್ಮದು ಸಿಗ್ನೇಚರ್ 20 KB ಒಳಗಡೆ ಇರಬೇಕಾಗ್ತದೆ. ನೀವು ಅದನ್ನು ಕಂಪ್ರೆಸ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಮದು ಸಿಗ್ನೇಚರ್ ಆ್ಯಂಡ್ ಫೋಟೋ ಅಪ್ಲೋಡ್ ಆಗ್ತದೆ. ಸ್ನೇಹಿತರೆ, ನಿಮಗೇನಾದರೂ ಡಿಸೇಬಿಲಿಟಿ ಇದ್ದಾರಂದ್ರೆ ಅದನ್ನು ಕೂಡ ಇಲ್ಲಿ ಹಾಕ್ಬೇಕಾಗಿರ್ತೀನಿ. ಇಲ್ಲ ಅಂದರೆ ನೋ ಅಂತ ಹಾಕ್ಬೇಕು. ಅದು ಡಿಸೇಬಿಲಿಟಿ ಇತ್ತಂದ್ರೆ ಏನಿದೆ ಅಂತೇಳಿ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗ್ತದೆ. ಇದಾದ ನಂತರ ನಿಮ್ಮದು ಲ್ಯಾಂಗ್ವೇಜಲ್ಲಿ ಯಾವ್ಯಾವುದು ಓದಿದ್ದೀರಿ ಅಂತ ಸ್ಟಡಿ ಅಂತ ಕೇಳ್ತಾರೆ. ನೀವು ಇಂಗ್ಲೀಷು, ಈ ಕನ್ನಡ ಮೀಡಿಯಮ್ದಲ್ಲಿ ಹೋದರೆ ಇಂಗ್ಲೀಷು, ಕನ್ನಡ, ಹಿಂದಿಯನ್ನು ಹಾಕಬೇಕಾಗ್ತದೆ ಸೆಲೆಕ್ಟ್ ಮಾಡಿಕೊಂಡು. ನೀವೇನಾದರೂ ಮರಾಠಿಯಲ್ಲಿ ಓದಿದ್ದೀರಂದ್ರೆ ಮರಾಠಿಯನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ನೀವೇನಾದರೂ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕಬೇಕು. ಅದು ಯಾವ ಎಂಪ್ಲಾಯ್ ಇದ್ದೀರಂತ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗ್ತದೆ. ಎಂಪ್ಲಾಯ್ ಇರ್ಲಿಕ್ಕಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ಹಾಕ್ಬೋದಾಗಿರ್ತದೆ. ಈ ರೀತಿ ಹಾಕೊಂಡ ನಂತರ ನೆಕ್ಸ್ಟ್ ಸಬ್ಮಿಟ್ ಒತ್ತಬೇಕು. ನೋಡ್ಬೋದು ನೀವು ಏನೇನು ಹಾಕಿದಿರತ್ತ ಇದನ್ನು ಕೂಡ ತೋರಿಸ್ತಾರೆ ರಿಜಿಸ್ಟ್ರೇಷನಲ್ಲಿ. ರಿಜಿಸ್ಟ್ರೇಷನ್ ಆದಮೇಲೆ ಸಬ್ಮಿಟ್ ಒತ್ತಿದ ಮೇಲೆ ಸ್ನೇಹಿತರಲ್ಲಿ ಕೆಳಗಡೆ ಅದನ್ನು ಎಸ್ ಅಂತ ಒತ್ತಿ ಸಬ್ಮಿಟ್ ಒತ್ತಬೇಕು. ಸಬ್ಮಿಟ್ ಒತ್ತ ಮೇಲೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಬರ್ತದೆ. ಇಲ್ಲಿ ನೋಡ್ಕೋಬೋದು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. ಇದು ನಿಮ್ಗೆ ಮೆಸೇಜ್ ಮೂಲಕನೂ ಬಂದಿರ್ತದೆ. ಆದರೆ ನೋಡ್ಬೋದು ನಿಮ್ಮ ಮೆಸೇಜ್ ಕೂಡ ಬಂತು. ತದನಂತರ ಕಂಟಿನ್ಯೂ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ನಿಮ್ದೀಗ ರಿಜಿಸ್ಟ್ರೇಷನ್ ಆಯ್ತು. ತದನಂತರ ಇನ್ನು ಅಪ್ಲಿಕೇಶನ್ ಫಾರ್ಮ್ ಬರ್ತದೆ, ಅದನ್ನು ಕೂಡ ಸಬ್ಮಿಟ್. ಸ್ನೇಹಿತರೆ, ನೀವು ಯಾವ ಸರ್ಕಲ್ಗೆ ಹಾಕ್ತಿದ್ದಾರೆ ಅಂತ ಹೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಿಮ್ಮದು ಕರ್ನಾಟಕ ಆದ ಕಾರಣ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ನಾವು ಒತ್ತಬೇಕು. ಈ ರೀತಿ ಮೆಸೇಜ್ OTP ಬರ್ತದೆ. OTPಯನ್ನು ಸೆಲೆಕ್ಟ್ ಮಾಡ್ಕೊಂಡು ವೆರಿಫಿಕೇಷನ್ ಮಾಡಬೇಕಾಗ್ತದೆ. ತದನಂತರ ಕ್ಯಾಪ್ಚಾನ ಕೂಡ ಹಾಕಬೇಕಾಗ್ತದೆ. ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಆದ ನಂತರ ಇಲ್ಲಿ ನೋಡ್ಬೋದು ನಿಮ್ಮದು ಅಪ್ಲಿಕೇಶನ್ ನಂಬರ್ ಎಲ್ಲ ತೋರಿಸ್ತದೆ. ಇಲ್ಲಿ ಒಂದು ಕಡೆ ನಿಮ್ಮದು ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ನಿಮ್ಮದು ಹೌಸು ಅಥವಾ ನೀವು ನಿಯರ್ ಬೈ ಎಲ್ಲಿರ್ತೀರಿ, ಯಾವ ಡಿಸ್ಟಿಕ್ಕು, ಯಾವ ಸ್ಟ್ರೀಟ್ ಐತೆ ಸರಿ, ಪ್ರತಿಯೊಂದು ಕೂಡ ಇಲ್ಲಿ ಪಂಚಾಯತಿ ಸತಿ ಹಾಕಬೇಕಾಗಿರ್ತದೆ. ಪೋಸ್ಟ್ ಆಫೀಸ್ ಯಾವ್ದು ಬರ್ತದೆ. ಹಾಗೆ ನೀವು ಇಯರ್ ಆಫ್ ಪಾಸಿಂಗ್ ಕೂಡ ಆಗ್ತದೆ. ನೀವು ಯಾವ ಸ್ಟೇಟ್ ಬೋರ್ಡಿಗೆ ಓದಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತದೆ. ನಮ್ಮದು ಕರ್ನಾಟಕ ನೋಡ್ಬೋದು. ನಮ್ಮದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2022ವರೆಗೆ ಏನಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ರಿಸಲ್ಟನ್ನು ನೋಡ್ಬೋದು, ಮಾರ್ಕ್ಸ್ಗಳ ಮುಖಾಂತರ ಬಂದಿರ್ತದೆ ನಮ್ಮದು ರಿಸಲ್ಟ್. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಅಂಕಗಳು ಬಂದಾವ ಅಂತ ಅದನ್ನು ಫಿಲಪ್ ಮಾಡಬೇಕಾಗ್ತದೆ. ಇಲ್ಲಿ ನಿಮ್ದು ಅಂಕಗಳನ್ನು ಹಾಕಬೇಕಾಗ್ತದೆ. ಸೈನ್ಸು ಹಾಗೆ ಮೆಥಮೆಟಿಕ್ಸು, ಸೋಷಲ್ ಸೈನ್ಸ್ದ ಅಂಕಗಳನ್ನು ಹಾಕಿಕೊಂಡು ತದನಂತರ ಇಲ್ಲಿ ನಿಮ್ದು ಇರ್ತದೆ ಅಲ್ಲಿ ಕನ್ನಡ, ತದನಂತರ ಇಂಗ್ಲೀಷು, ಹಿಂದಿಯನ್ನು ಆಯ್ಕೆ ಮಾಡ್ಕೋಬೇಕು. ಉರ್ದು ಇದ್ದವರು ಉರ್ದುವನ್ನು ಆಯ್ಕೆ ಮಾಡ್ಕೋಬೋದು. ಇದಾದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಒತ್ತಬೇಕಾಗ್ತದೆ. ಸ್ನೇಹಿತರಿಂದ ಅಪ್ಲಿಕೇಶನ್ ಫಾರ್ಮು ಕೂಡ ಅಪ್ಡೇಟ್ ಆಯ್ತು. ಇನ್ನು ನೆಕ್ಸ್ಟ್ ನಿಮ್ದು ಸೆಲೆಕ್ಟ್ ಅಂದ್ರೆ ಡೆಕ್ಲರೇಷನ್ ಕೊಡ್ಬೇಕದ. ಇಲ್ಲಿ ನೀವು ಯಾವ ಡಿವಿಷನ್ಗೆ ಸೆಲೆಕ್ಟ್ ಅಂದ್ರೆ ನಿಮ್ದು ಯಾವ ಡಿಸ್ಟಿಕ್ಕಿಗೆ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಲ್ಲೇ ನಿಮ್ಮದು 5 ನೀವು ಯಾವ ಡಿಸ್ಟಿಕ್ಗೆ ನಿಮ್ಮದು ಅಪ್ಲಿಕೇಶನನ್ನು ಹಾಕ್ತಿದ್ದೀರ ಅಂತೇಳಿದನ್ನು ನೀವು ಅಲ್ಲೇ ಸೇವ್ ಮಾಡಬೇಕಾಗ್ತದೆ. ನಾನು ಇಲ್ಲಿ ಬಾಗಲಕೋಟೆ ಡಿವಿಷನ್ಗೆ ಹಾಕ್ತೀನಿ, ಅದಕ್ಕಾಗಿ ಬಾಗಲಕೋಟೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಯಾವ ಕಾಸ್ಟಿಗೆ ಪೋಸ್ಟ್ ಇದೆ, ನೀವು ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ದೀರ ಅಂತ ಒಟ್ಟು ತೋರಿಸಿರ್ತಾರೆ. ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಸರ್ಕಲನ್ನು ಮತ್ತು ಡಿವಿಷನನ್ನು ಡಿವಿಷನ್ ಆಲ್ರೆಡಿ ಸೆಲೆಕ್ಟ್ ಇರ್ತದೆ. ಪ್ರಿಫರೆನ್ಸನ್ನು ಕೊಡಬೇಕಾಗ್ತದೆ. ನಿಮ್ದು ಯಾವ್ಯಾವ ಊರು ಬೇಕಂತೇಳಿ ಊರನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಕಬೇಕಾಗ್ತದೆ. ಎಲ್ಲ ಸೆಲೆಕ್ಟ್ ಮಾಡಿದ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಒತ್ತಬೇಕು. ಡಾಟಾ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನಿಮ್ಮದು ಸ್ನೇಹಿತರ ಒಂದು ಸಾರಿ ನಿಮ್ದು ಸರಿಯಾಗಿದೆ ಅಂತೆಲ್ಲ ನೋಡ್ಕೋಬೇಕು. ಇದಾದ ನಂತರ ಪೇಮೆಂಟನ್ನು ಹಾಕಬೇಕು. ಪೇಮೆಂಟ್ ಬಂದು ಇಲ್ಲಿ ತೋರಿಸ್ತದೆ. ಇದು ಬಂದು ಕೇವಲ
SC ST ಮತ್ತು ಮಹಿಳೆಯರಿಗೆ ಉಚಿತ ಇರ್ತದೆ. ಅಂದರೆ ಯಾವುದೇ ರೀತಿಯ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಜನರಲ್ ಕ್ಯಾಟಗರಿ ಮತ್ತು OBC ಅಭ್ಯರ್ಥಿಗಳು ಏನಿರುತ್ತಲ್ಲ ಪ್ರತಿಯೊಬ್ಬರು ಕೂಡ 100 ರೂಪಾಯಿನ ಪೇ ಮಾಡಬೇಕು. ಇದ್ರ ಜೊತೆಗೆ ಜನರಲ್ ಕ್ಯಾಟಗರಿ ಹಾಗೂ OBC ಅಭ್ಯರ್ಥಿ ಮಹಿಳೆಯರು ಏನಿದ್ದಾರೆ ಮಹಿಳೆಯರ ಅಮೌಂಟನ್ನು ಪೇ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಒತ್ತಬೇಕು. ಪೇಮೆಂಟ್ ಬಂದು ಇಲ್ಲಿ ಡೀಟೇಲ್ಸ್ ತೋರಿಸ್ತದೆ ನೋಡ್ಬೋದು. ನೆಟ್ ಬ್ಯಾಂಕಿಂಗ್ ಅಥವಾ ಫೋನ್ಪೇದಲ್ಲಿ ಕೂಡ ಹೋಗಿ ಹಾಕ್ಬೋದು. ಇದು ಹಾಕಿದ ನಂತರ ನಿಮ್ಮದು ಅಪ್ಲಿಕೇಶನ್ ಫಾರ್ಮೆಟ್ ಬರ್ತದೆ. ಎಲ್ಲ ಸಬ್ಮಿಟ್ ಆದ ನಂತರ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಬರ್ತದೆ. ಇದು ನೀವು ಹೋಗಿ ಡೌನ್ಲೋಡ್ ಮಾಡಿ ಇಟ್ಕೋಬೋದು, ಅಥವಾ ನಿಮ್ಗೆ ಏನಾದರೂ ಪ್ರಿಂಟ್ ಬೇಕಂತ ನೆಟ್ ಸೆಂಟರಲ್ಲಿ ಹೋಗಿ ನೀವನ್ನ ಪ್ರಿಂಟನ್ನು ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಮ್ಮ ಚಾನಲಲ್ಲಿ ಅಪ್ಡೇಟ್ ಬರ್ತಾ ಇದ್ದೀವಿ. ನೀವೇನಾದರೂ ಯಾವುದೇ ಡಿಸ್ಟಿಕ್ದು ಕಟ್ ಆಫ್ ಲಿಸ್ಟ್ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾವು ಪ್ರತಿಯೊಂದು ಡಿಸ್ಟಿಕ್ದು ಕೂಡ ಈಗ ಆಲ್ರೆಡಿ ಸಾಕಷ್ಟು ಡಿಸ್ಟಿಕ್ಗಳದ್ದು ನಾವು ಕಟ್ ಆಫ್ ಲಿಸ್ಟ್ನ ತಯಾರಿಸಿ, ಅಂದರೆ ಪ್ರೀವಿಯಸ್ ಇಯರ್ದು ಅಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಏನಾಗಿರುತ್ತೆ ಪ್ರತಿಯೊಂದು ಡಿಸ್ಟಿಕ್ದು ಕೂಡ ನಾವು ಹೇಳ್ತಾ ಬರ್ತಿದ್ವಿ. ನೀವೇನಾದರೂ ನಮ್ಮ ಕಟ್ ಆಫ್ ಲಿಸ್ಟನ್ನು ನೋಡಲಿ ಅಂದರೆ ಯಾವುದೇ ಡಿಸ್ಟಿಕ್, ಬಾಗಲಕೋಟೆ, ಬಳ್ಳಾರಿ, ಹುಬ್ಬಳ್ಳಿ, ಯಾವುದೇ ಡಿಸ್ಟಿಕ್ ನೀವು ಅಪ್ಲಿಕೇಶನ್ ಹಾಕ್ರಿ, ನಮ್ಮ ಪ್ರತಿಯೊಂದು ಡಿಸ್ಟಿಕ್ದು ನಮ್ಮ ಕಟ್ ಆಫ್ ಲಿಸ್ಟ್ ನಮ್ಮ ಚಾನಲ್ಲೇ ಇರ್ತಾವೆ. ಇನ್ನೂ ಯಾರು ನೋಡಿಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಕೆಳಗಡೆ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಯಾವ ಡಿಸ್ಟಿಕ್ದು ಬೇಕು ನೀವು ಹೋಗಿ ವಿಡಿಯೋನ ನೋಡ್ಬೋದು. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.